ಸಮರ್ಪಣಾ ಪದ್ಧತಿಯ 17ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 117ನೆಯ ಶ್ಲೋಕದಲ್ಲಿ, ಅಯೋಧ್ಯಾಪುರ ಜನರು ಪಾದುಕೆಯನ್ನ ಎಬ್ಬಿಸಿ ಸ್ತೋತ್ರ ಮಾಡಿದ್ರು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ರಘುಪತಿ ಪದ ಪದ್ಮಾತ್ರತ್ನ ಪೀಠೆ ನಿವೇಷ್ಟುಂ ಭರತ ಶಿರಸಿ ಲಗ್ನಾಂ ಪ್ರೇಕ್ಷ ಪಾದಾವನಿತ್ವಾ ಪರಿಣತ ಪುರುಷಾರ್ಥ ಪೌರವರ್ಗ ಸ್ವಯಂ ತೇ ವಿಧಿಮ ಭಜತ ಸರ್ವೋ ವಂದಿ ವೈತಾಳಿಕಾನಾಂ. ಪಾದಾವನಿ, ಪಾದವನ್ನ ಕಾಪಾಡುವ ಪಾದುಕೆಯೇ. ರಘುಪತಿ, ಶ್ರೀರಾಮನ ಪದ ಪದ್ಮಾತ್, ತಾವರೆ ಹೂವಿನಂತಿರುವ ಪಾದದಿಂದ, ರತ್ನಪೀಠೆ, ರತ್ನಗಳಿಂದ ಕೂಡಿದ ಸಿಂಹಾಸನದಲ್ಲಿ, ನಿವೇಷ್ಟುಂ, ಕುಳಿತುಕೊಳ್ಳುವುದಕ್ಕೆ, ಭರತ, ಭರತನ, ಶಿರಸಿ, ತಲೆಯಲ್ಲಿ, ಲಗ್ನಾಂ, ಸಂಬಂಧಪಟ್ಟಿರುವ, ತ್ವಾಂ, ನಿನ್ನನ್ನು, ಪ್ರೇಕ್ಷ್ಯ, ನೋಡಿ, ಪರಿಣತ, ಕೈಗೆ ಬಂದಂತಿರುವ, ಪುರುಷಾರ್ಥ, ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪಡೆದಿರುವ, ಸರ್ವಃ, ಸಮಸ್ತವಾಗಿರುವ, ಪೌರ, ಪುರಜನರ, ವರ್ಗ, ಸಮೂಹವಾದುದು, ಸ್ವಯಂ, ತಾನೇ, ತೇ, ನಿನಗೆ, ವಂದಿ, ಸ್ತೋತ್ರ ಮಾಡುವುದೇನು, ವೈತಾಳಿಕಾನಾಂ, ಎಬ್ಬಿಸುವವರೇನು, ಇವರ, ವಿಧಿಂ, ಕಾರ್ಯವನ್ನ, ಅಭಜತ, ಪಡೆಯಿತು. ಅಯೋಧ್ಯಾಪುರ ಜನರು ಸ್ವಾಭಾವಿಕವಾಗಿಯೇ ಚತುರ್ವಿಧ ಪುರುಷಾರ್ಥಗಳನ್ನ ಅರಿತು ಅನುಸರಿಸುತ್ತಿದ್ದ ಜನರು. ಇಂತಹವರುಗಳು ಶ್ರೀರಾಮ ಕಾಡಿಗೆ ಹೊರಟು ಹೋದ ಅಂದಾಗ ತಮ್ಮ ಪುರುಷಾರ್ಥವೇ ದೂರವಾದಂತೆ ಭಾವಿಸಿದ್ರು. 4 ಪುರುಷಾರ್ಥಗಳು ಅಂದ್ರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಶ್ರೀರಾಮನಿಲ್ಲದೆ ಈ 4ಕ್ಕೂ, ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವುಗಳಿಗೆ ಅರ್ಥವೇ ಇಲ್ಲದ ಹಾಗೆ ಆಗಿತ್ತು. ಶ್ರೀರಾಮನ ಪಾದದಿಂದ ಪಾದುಕೆಯು ಭರತನ ತಲೆಯನ್ನ ಏರಿದ್ದನ್ನ ನೋಡಿದ ಅಯೋಧ್ಯಾಪುರವಾಸಿಗಳಿಗೆ ತಮ್ಮ ಪುರುಷಾರ್ಥಗಳು ಮತ್ತೆ ಕೈ ಸೇರಿದಂತಾಯಿತು. ಅವರಿಗೆ ಅತ್ಯಂತ ಸಂತೋಷವಾಗಿ ನಿನ್ನನ್ನ ಸ್ತೋತ್ರ ಮಾಡುವುದು, ಎಬ್ಬಿಸುವುದನ್ನು ಮಾಡಿದ್ರು ಅಂತಾರೆ ದೇಶಿಕರು. ಸ್ತೋತ್ರ ಮಾಡುವವರನ್ನ ವಂದಿ ಎಂದು, ಎಬ್ಬಿಸುವವರನ್ನ ವೈತಾಳಿಕರು ಅಂತಾನೂ ಕರೀತಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.